ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 61 ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಧನ್ಯವಾದಗಳು. ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ವಿಶೇಷವಾದ ಒಂದು ವಿಡಿಯೋ ತಮಗೆ ತಿಳಿಸಲು ಇಷ್ಟಪಡುತ್ತೇನೆ. ಚಾಣಕ್ಯನ ನೀತಿ ಎಲ್ಲರಿಗೂ ಗೊತ್ತು. ಹೆಚ್ಚು ಕಡಿಮೆ ಈ ಹಿಂದಿನ ಜನರೇಷನ್ಗೆಲ್ಲ ಗೊತ್ತೇ ಇರುತ್ತೆ. ಈಗೀಗ ಚಾಣಕ್ಯ ಅಂದರೆ ಯಾರು ಎಂದು ಕೇಳುತ್ತಾರೆ ಮಕ್ಕಳು. ಚಾಣಕ್ಯನ ನೀತಿಯನ್ನು ತಿಳಿದುಕೊಂಡರೆ ಜೀವನ ತುಂಬ ಸುಲಭವಾಗುತ್ತೆ. ಅವನ ಒಂದು ಮಾತುಗಳು ತುಂಬ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಅವನ ನುಡಿ ತುಂಬಾ ಎಲ್ಲರಿಗೂ ಉಪಯೋಗ ಆಗುತ್ತೆ. ಇಂತಹ ಚಾಣಕ್ಯ ನೀತಿಯಲ್ಲಿ ಕೆಲವು ಪ್ರಮುಖವಾದ ಅಂಶಗಳು, ಮನುಷ್ಯ ಯಾವ ರೀತಿ ಬದುಕಬೇಕು, ಯಾವುದನ್ನು ಫಾಲೋ ಮಾಡಬೇಕು, ಯಾವುದನ್ನು ಫಾಲೋ ಮಾಡಿದರೆ ಜೀವನದಲ್ಲಿ ಚೆನ್ನಾಗಿ ಇರಬಹುದು ಎಂದು ಅನೇಕ ನೀತಿಗಳನ್ನು ಹೇಳಿದ್ದಾನೆ. ಅದರಲ್ಲಿ ಪ್ರಮುಖವಾಗಿ ಮನುಷ್ಯನಿಗೆ ಸಂಬಂಧಪಟ್ಟ ಕೆಲವು ಪ್ರಮುಖವಾದ ನೀತಿ. ಇಂತಹ ನೀತಿಯನ್ನು ಅನುಸರಿಸಿದರೆ ಜೀವನದಲ್ಲಿ ಯಾವ ಕಷ್ಟವೂ ಬರುವುದಿಲ್ಲ. ಹೌದು, ಯಾವುದು ಆ ನೀತಿ? ಬನ್ನಿ, ಆ ನೀತಿಗಳು. ಗೌರವದ ಬದುಕು ಬಾಳಬೇಕೆಂದು ಎಲ್ಲರೂ ಇಷ್ಟಪಡುತ್ತಾರೆ. ಯಾರು ತಾನೇ ಎಲ್ಲರ ತರನ್ನು ಬಯಸಿಕೊಂಡು ಬದುಕಲು ಇಷ್ಟಪಡುತ್ತಾರೆ ಹೇಳಿ? ಗೌರವವಾಗಿ ಬದುಕಬೇಕಾದರೆ ನಾವು ಸಮಾಜದಲ್ಲಿ ಗೌರವ ಪಡೆಯಲು ಜನರನ್ನು ನಿಮ್ಮನ್ನು ಪ್ರೀತಿಸಬೇಕು ಹಾಗೂ ಗೌರವಿಸಬೇಕು. ಇದಕ್ಕಾಗಿ ನೀವು ಶಿಸ್ತು ಮತ್ತು ನೈತಿಕತೆಯನ್ನು ಪಾಲಿಸಬೇಕು. ಅಂದರೆ ನಮಗೆ ಜನರು ಪ್ರೀತಿಸಬೇಕಾದರೆ ನಾವು ಅವರಿಗೆ ಪ್ರೀತಿಸಬೇಕು. ಹಾಗೂ ಒಳ್ಳೆಯ ರೀತಿಯಲ್ಲಿ ಸುಳ್ಳು, ಮೋಸ ಏನು ಮಾಡದೆ ನಾನು ಜೀವನವನ್ನು ಸಾಗಿಸಬೇಕು. ಒಳ್ಳೆಯ ರೀತಿ ನಾವು ಇದ್ದರೆ ಜನರು ನಮ್ಮನ್ನು ಗೌರವಿಸುತ್ತಾರೆ. ಹಾಗೂ ಕಾನೂನು ಪರಿಪಾಲನೆ ಮಾಡಬೇಕು. ಸುಳ್ಳು ಕಪಟ ಹೇಳಿಕೊಂಡು ಮೋಸ ಮಾಡಿಕೊಂಡು ಬದುಕಿದರೆ ಯಾರು ತಾರೆ ನಿಮಗೆ ಗೌರವ ಕೊಡುತ್ತಾರೆ ಹೇಳಿ? ಕಳ್ಳತನ ಮಾಡುವವರಿಗೆ ಯಾರಾದರೂ ಗೌರವ ಕೊಡುತ್ತಾರೆ? ಇಲ್ಲ, ಕೊಡುವುದಿಲ್ಲ. ಅದೇ ರೀತಿ ನಾವು ಒಳ್ಳೆಯ ರೀತಿ ಬದುಕಬೇಕಾದರೆ, ನಮಗೆ ಒಳ್ಳೆಯ ಗೌರವದ ಬದುಕಬೇಕಾದರೆ ನಾವು ಒಳ್ಳೆಯ ರೀತಿಯಲ್ಲಿ ಬದುಕಬೇಕಾದರೆ ಏನು ಮಾಡಬೇಕು ಎಂಬುದನ್ನು ನಮ್ಮ ಚಾಣಕ್ಯ ನೀತಿಯ ಒಂದು ಪ್ರಮುಖವಾದ ಅಂಶ. ಅಂದರೆ ಗೌರವದ ಬದುಕು. ಸಮಾಜದಲ್ಲಿ ಗೌರವ ಪಡೆಯಲು ಹಾಗೂ ಜನರು ನಿಮ್ಮನ್ನು ಪ್ರೀತಿಸಬೇಕಾದರೆ ನೀವು ಶಿಸ್ತು ಮತ್ತು ನೈತಿಕತೆಯನ್ನು ಪಾಲಿಸಬೇಕೆಂದು ಹೇಳುತ್ತಾನೆ. ಹಾಗೂ ಹಣ ಎಲ್ಲರಿಗೂ ಮುಖ್ಯ ತಾನೆ. ನಾವು ಬದುಕಲು ಹಣ ಬೇಕೇ ಬೇಕು. ಹಣದ ನಿರ್ವಹಣೆಯನ್ನು ಮಾಡುವುದನ್ನು ಕಲಿತರೆ ಜೀವನದಲ್ಲಿ ಕಷ್ಟ ಎಂಬುದು ಬರುವುದೇ ಇಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು? ಹಣದ ಒಂದು ನಿರ್ವಹಣೆ ಮಾಡಬೇಕಾದರೆ ಶ್ರೀಮಂತರಾಗಲು ಹಣವನ್ನು ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಬೇಕು ಮತ್ತು ಉಳಿತಾಯ ಮಾಡಬೇಕು. ಹಣ ಸಂಪಾದನೆಯ ವಿಷಯಗಳನ್ನು ರಹಸ್ಯವಾಗಿಡಬೇಕು. ಹೌದು, ನಾವು ಗಳಿಸಿದ ಹಣವೆಲ್ಲ ನಾವು ಖರ್ಚು ಮಾಡುತ್ತಾ ಹೋದರೆ ನಮಗೆ ಕಷ್ಟ ಕಾಲದಲ್ಲಿ ಹಣ ಇರುವುದೇ ಇಲ್ಲ. ಆಗ ತೊಂದರೆ ಆಗುತ್ತೆ. ಹಾಗೂ ಹಣವನ್ನು ಗಳಿಸುವುದು ಎಷ್ಟು ಮುಖ್ಯವೋ ಹಣವನ್ನು ಉಳಿಸುವುದು ಅಷ್ಟೇ ಮುಖ್ಯ. ಆದ್ದರಿಂದ ಹಣ ಯಾವ ರೀತಿ ಹೂಡಿಕೆ ಮಾಡಬೇಕು, ಎಲ್ಲಿ ಇಡಬೇಕು? ಸುಮ್ಮನೆ ಬಡ್ಡಿಗೆ ಆಸೆಪಟ್ಟು ಯಾರ್ಯಾರಿಗೋ ಕೊಟ್ಟು ಎಲ್ಲೆಲ್ಲಿಯೋ ಇನ್ವೆಸ್ಟ್ ಮಾಡಿ ಹಣವನ್ನು ಕಳೆದುಕೊಳ್ಳುವವರು ತುಂಬ ಜನ. ಆದರೆ ನಮಗೆ ಬಡ್ಡಿ ಕಡಿಮೆ ಬಂದರೂ ಸಹ ಪೋಸ್ಟ್ ಆಫೀಸ್ನಲ್ಲಿ, ಬ್ಯಾಂಕ್ನಲ್ಲಿ ಇಂತಹ ಕಡೆ ನಾವು ಇನ್ವೆಸ್ಟ್ ಮಾಡಿದರೆ ನಮಗೆ ಕಷ್ಟಕಾಲದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದ ಮನುಷ್ಯ ಹಣವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಎಂಬುದು ಒಂದು ಪ್ರಮುಖವಾದ ಒಂದು ನೀತಿ. ಹಣ ಒಂದು ಇದ್ದರೆ ತಾನೇ ಜೀವನ ಸಾಗಿಸಲು ಸಾಧ್ಯವಾಗುವುದು. ಆದ್ದರಿಂದ ಹಣ ಮುಖ್ಯ. ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇಡಬೇಕು ಎಂಬುದು ಒಂದು ಪ್ರಮುಖವಾದ ಅಂಶ. ನಾವು ಒಳ್ಳೆಯ ರೀತಿ ಮುಂದೆ ಒರೆಯಬೇಕಾದರೆ, ನಮಗೆ ಯಶಸ್ಸು ಆಗಬೇಕೆಂದರೆ ಕೆಲವು ರಹಸ್ಯಗಳು ನಾವು ಪಡಿಬೇಕಾದರೆ, ಕೆಲವು ರಹಸ್ಯವಾದ ಅಂದರೆ ನಾವು ನಿರಂತರವಾಗಿ ಜ್ಞಾನಾರ್ಜನೆಯನ್ನು ಮಾಡಬೇಕು. ಅಂದರೆ ನಮಗೆ ಒಳ್ಳೆಯ ನಾಲೆಡ್ಜ್ ಇದ್ದರೆ ತಾನೇ ನಾವು ಮುಂದುವರಿಯಲು ಸಾಧ್ಯವಾಗುವುದು. ಹಾಗೂ ತಾಳ್ಮೆ, ಆತ್ಮವಿಶ್ವಾಸ, ತಾಳ್ಮೆ, ಯಾವುದರಲ್ಲೂ ಕೋಪ ಮಾಡಿಕೊಳ್ಳದೆ ಜೀವನವನ್ನು ಸಾಗಿಸಬೇಕು. ಓದಬೇಕು, ಕೆಲಸಕ್ಕೆ ಹೋಗಬೇಕು ಹಾಗೂ ಕೆಲಸದಲ್ಲಿ ಒಳ್ಳೆಯ ಒಂದು
ತಾಳ್ಮೆಯನ್ನು ತೋರಿಸಬೇಕು ಮತ್ತು ಒಳ್ಳೆಯ ಸಂಪಾದನೆ ಮಾಡಬೇಕಾದ್ರೆ ತಾಳ್ಮೆ ಇರಬೇಕು. ಇವೆಲ್ಲ ಮಾಡಬೇಕಾದ್ರೆ ಆತ್ಮವಿಶ್ವಾಸ ಬೇಕು. ವಿಶ್ವಾಸ ಇದ್ದರೆ ತಾನೇ ನಾವು ಯಾವುದೇ ಕೆಲಸವನ್ನು ಮಾಡಬಹುದು. ಈ ಕೆಲಸವನ್ನು ಮಾಡುತ್ತೇನೆ, ಈ ಕೆಲಸವನ್ನು ಚೆನ್ನಾಗಿ ಮಾಡಿ ಮುಗಿಸುತ್ತೇನೆ ಎಂಬ ಒಂದು ಆತ್ಮವಿಶ್ವಾಸ ಇರಲೇಬೇಕು. ಹಾಗೂ ಆದ ಸಮಯದಲ್ಲಿ ನಮ್ಮ ಜ್ಞಾನಾರ್ಜನೆಯನ್ನು ಉಪಯೋಗಿಸಬೇಕು. ಹೌದು, ನಾವು ಕೆಲಸ ಮಾಡುವ ಸಮಯದಲ್ಲಿ ಒಳ್ಳೆಯ ನಮ್ಮ ಬುದ್ಧಿವಂತಿಕೆ, ನಮ್ಮ ನಾಲೆಡ್ಜ್ ಅನ್ನು ಉಪಯೋಗಿಸಬೇಕು. ಅದು ಬಿಟ್ಟು ನಾವು ಯಾವಾಗಲೂ ಉಪಯೋಗಿಸಿದರೆ ಏನು ಪ್ರಯೋಜನ? ಹಣ ಸಂಪಾದನೆ ಮಾಡುವಾಗ ನಮ್ಮ ಜ್ಞಾನಾರ್ಜನೆಯನ್ನು ಉಪಯೋಗಿಸಬೇಕು. ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ನಿರಂತರ ಜ್ಞಾನಾರ್ಜನೆ, ತಾಳ್ಮೆ, ಆತ್ಮವಿಶ್ವಾಸ ಮತ್ತು ಸರಿಯಾದ ಸಮಯದಲ್ಲಿ ನಮ್ಮ ಒಂದು ಜ್ಞಾನವನ್ನು ಬಳಕೆ ಮಾಡುವುದು ಯಶಸ್ಸಿನ ಪ್ರಮುಖವಾದ ಅಂಶಗಳು. ಹಾಗೂ ಶತ್ರುಜಯ ಎಂದರೆ ಏನು? ನಾವು ಅತಿಯಾಗಿ ಸರಳತೆ ಒಳ್ಳೆಯದಲ್ಲ. ನಾವು ಒಳ್ಳೆಯರೆಂದು, ಒಳ್ಳೆಯ ವ್ಯಕ್ತಿ ಎಂದು ತಿಳಿದುಕೊಂಡು ಸುಮ್ಮನೆ ಅತಿಯಾಗಿ ಒಳ್ಳೆತನ ತೋರಿಸಿದರೂ ನಮಗೆ ತೊಂದರೆಯಾಗುವುದು ಖಂಡಿತ. ಅಂದರೆ ಹಾವು ವಿಷಕಾರಿಯಲ್ಲದಿದ್ದರೂ ವಿಷಕಾರಿ ಎಂದು ತೋರಿಸಿಕೊಳ್ಳಬೇಕು. ಹಾವು ಯಾವ ರೀತಿ ಹತ್ತಿರ ಹೋದರೆ ಬುಸುಗುಟ್ಟುತ್ತೋ ಅದೇ ರೀತಿ ನಾವು ಇರಬೇಕು. ನಾವು ಒಳ್ಳೆಯವರೆಂದು ಸುಮ್ಮನೆ ಇದ್ದರೆ ಜನ ನಮ್ಮನ್ನು ತುಳಿದು ಹಾಕುತ್ತಾರೆ. ಆದ್ದರಿಂದ ನಮ್ಮ ಶತ್ರುಗಳು ಯಾರೇ ಇರಲಿ, ಅವರ ಮುಂದೆ ನಾವು ಸುಮ್ಮನೆ ಇದ್ದರೆ ಅವರು ನಮ್ಮನ್ನು ತುಳಿದು ಹಾಕುತ್ತಾರೆ. ಅಂದರೆ ನಾವು ಅವರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಬೇಕು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವರ ಮಾತಿನ ತಿರುಗೇಟು ಕೊಳ್ಳಲೇಬೇಕು. ಕೊಟ್ಟರೆ ಮಾತ್ರ ಅವರು ಸುಮ್ಮನೆ ಇರುತ್ತಾರೆ. ಇಲ್ಲದೆ ಹೋದರೆ ಅವರಿಗೆ ಇನ್ನೂ ನಿಮಗೆ ತೊಂದರೆ ಕೊಡುತ್ತಾನೆ ಹೋಗುತ್ತಾರೆ. ಆದುದರಿಂದ ಒಳ್ಳೆಯತನ ಇರಬೇಕು, ಆದರೆ ಅತಿಯಾದ ಒಳ್ಳೆಯತನ ಇರುವುದು ಒಳ್ಳೆಯದಲ್ಲ. ಇದರಿಂದ ಶತ್ರುಗಳು ನಮಗೆ ತುಳಿದು ಹಾಕುತ್ತಾರೆ. ಆದುದರಿಂದ ದೃಢವಾಗಿರಬೇಕು. ದೃಢವಾಗಿದ್ದರೆ ಮಾತ್ರ ನಾವು ಜೀವನ ಸಾಗಿಸಲು ಸಾಧ್ಯವಾಗುವುದು. ಇದು ಒಂದು ಅಂಶ ಒಳ್ಳೆಯ ಬದುಕು. ರಹಸ್ಯಗಳನ್ನು ನಾವು ಹಾಗೆಯೇ ಕಾಪಾಡಬೇಕು. ಯಾವುದೇ ರಹಸ್ಯವಾಗಲಿ ನಾವು ಸಿಕ್ಕವರ ಹತ್ತಿರ ಎಲ್ಲ ಹೇಳುವುದು ಒಳ್ಳೆಯದಲ್ಲ. ನಮ್ಮ ಒಂದು ಜೀವನದಲ್ಲಿ ಆಗುವ ಕಷ್ಟ, ಸುಖ, ಅವಮಾನ ಎಲ್ಲವನ್ನೂ ನಾವು ತಡೆದುಕೊಂಡೇ ಇರಬೇಕು. ಯಾರೊಂದಿಗೂ ನಾವು ಅದನ್ನು ಹಂಚಿಕೊಳ್ಳಬಾರದು. ಅಂದರೆ ನಮ್ಮ ಸ್ನೇಹಿತರಿಗೂ, ನಮ್ಮ ಬಂಧುಗಳಿಗೂ ನಮ್ಮ ಕಷ್ಟ, ಸುಖ, ಅವಮಾನವನ್ನು ಹಂಚಿಕೊಂಡರೆ ಯಾವತ್ತಾದರೂ ಒಂದು ದಿನ ಅವರು ಇನ್ನೊಬ್ಬರಿಗೆ ಹೇಳುತ್ತಾರೆ. ಆದ್ದರಿಂದ ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಒಂದು ಅವಮಾನ, ಅಪಮಾನ, ಜಯ, ವಿಜಯ ಎಲ್ಲವನ್ನು ನಾವು ನಮ್ಮಲ್ಲಿಯೇ ಇಟ್ಟುಕೊಳ್ಳಬೇಕು. ಇದು ಒಂದು ಜೀವನದ ಒಂದು ರಹಸ್ಯ. ಅಂದರೆ ನಿಮ್ಮ ಹಣದ ಸಮಸ್ಯೆ ಇರುತ್ತೆ ನೋಡಿ, ನಾವು ಯಾರ ಹತ್ತಿರನೂ ಹೋಗಿ ನಮ್ಮ ಹಣದ ಸಮಸ್ಯೆ ಇದೆ, ಅದು ಇದು ಎಂದು ಹೇಳಿಕೊಂಡರೆ ಅವರು ಹಣ ಕೊಡುತ್ತಾರೆಯೇ? ಕೊಡುವುದಿಲ್ಲ. ಇನ್ಯಾರಿಗೂ ಹೋಗಿ ಅವನು ಕಷ್ಟದಲ್ಲಿದ್ದಾನೆ, ಅವನ ಹತ್ತಿರ ಯಾಕೆ ಹೋಗುತ್ತೀಯಾ, ಅವನು ನಿನ್ನ ಹತ್ರ ಸಾಲ ಕೇಳಲು ಬರಬಹುದು ಎಂದು ಹೇಳಿಬಿಡುತ್ತಾರೆ. ಹಾಗೂ ಮನೆಯ ಗೌಪ್ಯ ವಿಷಯಗಳು, ಹೌದು, ಮನೆ ಎಂದ ಮೇಲೆ, ಸಂಸಾರ ಎಂದ ಮೇಲೆ ಎಷ್ಟೋ ವಿಷಯಗಳು ಇರುತ್ತವೆ. ಗಂಡ ಹೆಂಡತಿ ಜಗಳ ಮತ್ತು ಮಕ್ಕಳ ಜೊತೆ ಜಗಳ ಹಾಗೂ ಇತರ ವಿಷಯಗಳು ಇರುತ್ತವೆ. ಅಂತಹ ವಿಷಯಗಳನ್ನು ಸಹ ಯಾರೊಂದಿಗೂ ಹಂಚಿಕೊಳ್ಳಬಾರದು. ಹಂಚಿಕೊಂಡರೆ ಅವರು ನಮಗೆ ತೊಂದರೆಯೇ ಕೊಡುತ್ತಾರೆ. ಇಲ್ಲ ಸಲ್ಲದ ಮಾತುಗಳನ್ನು ಇನ್ನೊಬ್ಬರಿಗೆ ಹೇಳಿ ನಮ್ಮ ಮೇಲೆ ಅವರಿಗೆ ಅನುಮಾನ ಬರೋ ಹಾಗೆ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ನಮ್ಮ ಜೀವನದಲ್ಲಿ ನಡೆಯುವ ಎಷ್ಟು ರಹಸ್ಯಗಳು ಇತರರೊಂದಿಗೆ ಹಂಚಿಕೊಳ್ಳಲೇಬಾರದು. ಇದರಿಂದ ನಮಗೆ ತೊಂದರೆ ಆಗುತ್ತೆ ಹೊರತು ಒಳ್ಳೆಯದೇನೂ ಆಗುವುದಿಲ್ಲ. ನಮಗಾಗುವ ಅಪಮಾನವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬಾರದೆಂದು ಚಾಣಕ್ಯನ ನೀತಿಯಲ್ಲಿ ಹೇಳುತ್ತಾನೆ. ಹೌದಲ್ಲವೇ? ನಾವು ನಮ್ಮ ಕಷ್ಟ ಸುಖ ಏನೇ ಇದ್ದರೂ ನಾವೇ ಅದನ್ನು ಇಟ್ಟುಕೊಳ್ಳಬೇಕು. ಅದನ್ನು ಬಿಟ್ಟು ನಾವು ಬೇರೆಯವರಿಗೆ ಹೇಳಿಕೊಳ್ಳುತ್ತಾ ಹೋದರೆ ಅವರು ಎಲ್ಲರಿಗೂ ಹೇಳಿಕೊಂಡು ಬರುತ್ತಾರೆ. ಅದರಿಂದ ನಮಗೇನು ಪ್ರಯೋಜನ? ದೂರ ಇಡಬೇಕು. ಹೌದು, ಎಲ್ಲರೊಂದಿಗೂ ನಾವು ಸ್ನೇಹ ಮಾಡಲು ಸಾಧ್ಯವಿಲ್ಲ. ಕೆಲವರೊಂದಿಗೆ ನಾವು ದೂರ ಇಟ್ಟರೆ ನಮಗೆ ಜೀವನ ಒಳ್ಳೆಯದು. ಕೆಲವರು ಸುಳ್ಳುಗಾರರು ಇರ್ತಾರೆ, ಮೋಸ ಮಾಡೋರು ಇರುತ್ತಾರೆ, ಕೆಲವರು ಚಾಡಿಕೋರರು ಇರುತ್ತಾರೆ. ಇವರನ್ನು ನಾವು ದೂರ ಇಟ್ಟರೆ ಒಳ್ಳೆಯದು. ಇಲ್ಲದೆ ಹೋದರೆ ಒಂದಲ್ಲ ಒಂದು ದಿನ ಇವರು ನಮಗೆ ತೊಂದರೆ ಕೊಡುವುದು ಸಹಜ. ಸುಳ್ಳುಗಾರರು, ಅಪ್ರಾಮಾಣಿಕರು, ಬೆನ್ನು ಹಿಂದೆ ಮಾತನಾಡುವರು, ಇಂಥವರೊಂದಿಗೆ ನಾವು ಸ್ನೇಹವನ್ನು ಮಾಡಲೇಬಾರದು ಎಂದು ಚಾಣಕ್ಯ ಹೇಳುತ್ತಾನೆ. ನೋಡಿ, ಚಾಣಕ್ಯನ ಈ ನೀತಿಗಳಲ್ಲಿ ಗೌರವದ ಬದುಕು, ಹಣದ ನಿರ್ವಹಣೆ, ಯಶಸ್ಸಿನ ರಹಸ್ಯ ಮತ್ತು ಶತ್ರುಜಯ
ಹಾಗೂ ರಹಸ್ಯಗಳನ್ನು ಸಂರಕ್ಷಿಸುವುದು, ದೂರವಿಡಬೇಕಾದ ಜನರು, ಇದರ ಬಗ್ಗೆ ಪ್ರಮುಖವಾಗಿ ಹೇಳಿದ್ದಾನೆ. ಚಾಣಕ್ಯನು ಆ ಕಾಲದಲ್ಲಿಯೇ ಎಷ್ಟೊಂದು ಸುಂದರವಾಗಿ ಮನುಷ್ಯ ಯಾವ ರೀತಿ ಬದುಕಬೇಕೆಂದು ಹೇಳಿದ್ದಾನೆ. ಆದ್ದರಿಂದ ಇಂತಹ ಸುಂದರವಾದ ಮಾತುಗಳು ನಮಗೆ ಯಾವತ್ತಿಗೂ ನಾವು ನೆನಪಿಡಬೇಕು. ನಾವು ಒಳ್ಳೆಯ ಬದುಕು ಬಾಳಬೇಕಾದರೆ ಇಂತಹ ಒಂದು ಮಾತುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನವು ಸುಖಮಯವಾಗಿ ಇರುತ್ತೆ ಅಲ್ಲವೇ? ನೀತಿಯನ್ನು ತಿಳಿದುಕೊಂಡರೆ ಇನ್ನೊಂದು ಮುಖ್ಯವಾದ ವಿಷಯ, ಕೆಲವರು ಹೇಳುತ್ತಾರೆ, ದೇವರು ನಾವು ಇಷ್ಟೊಂದು ಪೂಜೆ ಮಾಡುತ್ತೇವೆ, ಇಷ್ಟೊಂದು ನಾವು ಭಕ್ತಿ ತೋರುತ್ತೇವೆ, ದೇವರು ನಮಗೆ ಏನೂ ಕೊಡುವುದಿಲ್ಲ. ಹಣ, ಕೆಲವರು ಶ್ರೀಮಂತರು ಇರುತ್ತಾರೆ, ಕೆಲವರು ಬಡವರು ಇರುತ್ತಾರೆ. ಯಾಕೆ ಈ ರೀತಿ ವ್ಯತ್ಯಾಸ ತೋರಿಸುತ್ತಾನೆ? ನಾವು ದೇವರಿಗೆ ಯಾಕೆ ಪೂಜೆ ಮಾಡಬೇಕು? ಯಾಕೆ ನಾವು ಆ ದೇವರಲ್ಲಿ ನಮ್ಮ ಒಂದು ಮನವಿ ಮಾಡಿದರೂ ಕೇಳಿಸಿಕೊಳ್ಳುವುದಿಲ್ಲ? ಕೆಲವರು ಶ್ರೀಮಂತರು ಚೆನ್ನಾಗಿರುತ್ತಾರೆ, ಕೆಲವರು ಬಡವರು ಊಟಕ್ಕಿಲ್ಲದೆ ಸಾಯುತ್ತಾ ಇರುತ್ತಾರೆ. ಅಂದರೆ ನಾವು ದೇವರಿಗೆ ಯಾಕೆ ನಾವು ಪೂಜೆ ಮಾಡಬೇಕು? ಭಗವಂತ ನಮಗೇನು ಕೊಟ್ಟಿದ್ದಾನೆ ಎಂದು ಎಷ್ಟೋ ಜನ ಹೇಳುತ್ತಾರಲ್ಲವೇ? ನಾವು ನೀವು ಹೇಳಬಹುದು, ಸಮಯ ಬಂದಾಗ ನಮಗೆ ಯಾಕೆ ದೇವರು ಇಷ್ಟು ಕಷ್ಟ ಕೊಟ್ಟಿದ್ದಾನೆ ಎಂದು ಹೇಳಬಹುದು. ಆದರೆ ದೇವರು ಎಲ್ಲರಿಗೂ ಕೆಲವು ಅಂಶಗಳನ್ನು ಕೊಟ್ಟಿದ್ದಾನೆ. ಏನದು ಎಲ್ಲರಿಗೂ ಕೊಟ್ಟಿರೋ ಒಂದು ಅಂಶಗಳು ಎಂದರೆ, ನಿಜವಾಗಲೂ ಆ ಭಗವಂತನಿಗೆ ನಾವು ನಮ್ಮ ಪ್ರಾಣ ಇರೋವರೆಗೂ ಚಿರಋಣಿಯಾಗೇ ಇರಬೇಕು. ಆ ಅಂಶಗಳು ಏನು ಎಂದು ತಿಳಿದುಕೊಳ್ಳೋಣ. ಜೀವನ ಪೂರ್ತಿ ನಡೆಯುತ್ತಾ ಇರುತ್ತೇವೆ ಅಲ್ಲವೇ? ನಮ್ಮ ಕಾಲು ಸವಿಯುತ್ತಿದೆಯೇ? ಇಲ್ಲ. ಟೈರುಗಳು ಉಪಯೋಗಿಸುತ್ತಾ ಇರುತ್ತೇವೆ. ನಾವು ವೆಹಿಕಲ್ಗಳಿಗೆ ಟೈರುಗಳನ್ನು ನಾವು ಬದಲಾವಣೆ ಚೇಂಜ್ ಮಾಡುತ್ತೇವೆ ಇರುತ್ತೇವೆ. ಆದರೆ ನಮ್ಮ ಕಾಲುಗಳು ಸವಿಯುತ್ತವೆ? ಇಲ್ಲ, ಸವಿಯುವುದಿಲ್ಲ. ಈ ದೇವರು ಕೊಟ್ಟ ವರ ಅಲ್ಲವೇ? ನಾವು ಇರುವವರೆಗೂ ನಮ್ಮ ಕಾಲುಗಳು ಹಾಗೇ ಇರುತ್ತೆ, ಸವಿಯುವುದೇ ಇಲ್ಲ. ಅದು ಒಂದು ವರ ಅಲ್ಲವೇ? ಹಾಗೂ ನಮ್ಮ ಶರೀರದಲ್ಲಿ ಸುಮಾರು 75% ನೀರಿನಿಂದ ಕೂಡಿರುತ್ತದೆ. ಆದರೂ ಲಕ್ಷಾಂತರ ರಂಧ್ರಗಳು ಇದ್ದರೂ, ಅಂದರೆ ರಂಧ್ರಗಳು ಅಂದರೆ ಕಿವಿ, ಬಾಯಿ, ಕಣ್ಣು, ಮೂಗು ಎಲ್ಲವೂ ಇದ್ದರೂ ಸಹ ಅಲ್ಲಿಂದ ಒಂದು ತೊಟ್ಟು ನೀರು ಸಹ ಬರುವುದಿಲ್ಲ. ಎಷ್ಟು ಅದ್ಭುತವಲ್ಲವೇ ಆ ಭಗವಂತನ ಒಂದು ಕರುಣೆ! ಒಂದು ರಂಧ್ರದಿಂದಲೂ ಸಹ ಒಂದು ಹನಿ ನೀರು ಸೋರುವುದಿಲ್ಲ. ನೆಗಡಿಯಾದರೆ ಬರಬಹುದು ಅಷ್ಟೇ ಮೂಗಿನಿಂದ, ಮತ್ತು ಇತರ ಭಾಗಗಳಿಂದ ನಾವು ಹೇಳಿದಾಗ ಮಾತ್ರ ನೀರು ಬರುತ್ತೆ ಹೊರತು ನಾವು ಹೇಳದೆ ಹೋದರೆ ನೀರು ಬರುವುದೇ ಇಲ್ಲ ಅಲ್ಲವೇ? ನೋಡಿ, ಅದೇ ಆಸರೆ ಇಲ್ಲದೆ ಯಾವ ವಸ್ತುವು ನಿಲ್ಲುವುದಿಲ್ಲ. ಹೌದು, ನಾವು ಒಂದು ಕಂಬ ನಿಲ್ಲಿಸಬೇಕಾದರೆ ಒಂದು ಆಳ ತೋಡಬೇಕು, ಅದರಲ್ಲಿ ನಿಲ್ಲಿಸಬೇಕು. ಇಲ್ಲ, ಗೋಡೆ ಹಾಕಿದರೆ ಅದಕ್ಕೆ ಸಿಮೆಂಟ್ ಹಾಕಬೇಕು, ಅದು ನಿಲ್ಲಿಸಬೇಕು. ಅಂದರೆ ಯಾವುದೇ ವಸ್ತುವನ್ನು ನಿಲ್ಲಿಸಬೇಕಾದರೆ ಒಂದು ಆಸರೆ ಬೇಕಲೇಬೇಕು. ಆದರೆ ನಾವು ಯಾವುದೇ ಒಂದು ಆಸರೆ ಇಲ್ಲದೆ ನಿಲ್ಲುತ್ತೇವೆ, ಎಷ್ಟು ಹೊತ್ತು ಬೇಕಾದರೂ ನಿಲ್ಲುತ್ತೇವೆ. ಇದು ಒಂದು ದೇವರ ಅದ್ಭುತವಾದ ಅಲ್ಲವೇ? ಹಾಗೂ ನೀವು ನಿಮ್ಮ ಮನೆಯಲ್ಲಿ ಬ್ಯಾಟ್ರಿನ ಚಾರ್ಜ್ ಮಾಡುತ್ತೇವೆ. ಯಾವುದೇ ವಸ್ತುವಾಗಲಿ ಚಾರ್ಜ್ ಮಾಡಲೇಬೇಕು. ಆದರೆ ನಮಗೆ ಚಾರ್ಜ್ ಮಾಡಿಕೊಳ್ಳುತ್ತೇವೆ? ಇಲ್ಲ. ಚಾರ್ಜ್ ಇಲ್ಲದ ಬ್ಯಾಟರಿ ಕೆಲಸ ಮಾಡುವುದಿಲ್ಲ, ಅದು ಎಲ್ಲರಿಗೂ ಗೊತ್ತು. ಆದರೆ ಹೃದಯ ಹುಟ್ಟಿದಾಗಿನಿಂದ ಒಂದೇ ಸಮನೆ 24 ಗಂಟೆಯೂ ಬಡಿದುಕೊಳ್ಳುತ್ತಲೇ ಇರುತ್ತೆ. ಇದು ನಾವು ಹುಟ್ಟಿನಿಂದ ಸಾಗುವವರೆಗೂ ಒಂದೇ ಸಮನೆ ಬಡಿದುಕೊಳ್ಳುತ್ತಾ ದೇಹದ ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತೆ. ಇಂತಹ ಒಂದು ಅದ್ಭುತವನ್ನು ದೇವರು ನಮಗೆ ಕರುಣಿಸುತ್ತಾರೆ. ಆದ್ದರಿಂದ ನಾವು ದೇವರನ್ನು ಎಷ್ಟು ನಂಬಿಸಿದರೂ ಕಡಿಮೆಯೇ. ಯಾವುದೇ ಪಂಪು ಶಾಶ್ವತವಾಗಿ ಕೆಲಸ ಮಾಡುವುದಿಲ್ಲ. ಹೌದು, ಯಾವುದೇ ಪಂಪು ಸ್ವಲ್ಪ ದಿನ ಓಡುತ್ತೆ, ನಂತರ ಅದು ರಿಪೇರಿಗೆ ಬರುತ್ತೆ. ಆದರೆ ನಮ್ಮ ದೇಹದಲ್ಲಿ ನಾವು ಹುಟ್ಟಿನಿಂದ ಸಾಗುವವರೆಗೂ ರಕ್ತ ಪರಿಚಲನೆ ನಡೆಸುತ್ತಿರುತ್ತೆ. ಈ ರಕ್ತ ಪರಿಚಲನೆ ನಿಂತರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆದ್ದರಿಂದ ನಾವು ಹುಟ್ಟಿನಿಂದ ನಮ್ಮ ಸಾವು ಬರೋವರೆಗೂ ಒಂದೇ ರೀತಿ ಪಂಪು ರಕ್ತವನ್ನು ಇಡೀ ದೇಹಕ್ಕೆ ಅದು ಚಲನೆ ಮಾಡುತ್ತಾ ಇರುತ್ತೆ. ಇಂತಹ ಅದ್ಭುತವನ್ನು ಆ ದೇವರು ನಮಗೆ ಕರುಣೆ ಮಾಡಿರುತ್ತಾನೆ. ಆದ್ದರಿಂದ ನಾವು ಶತಕೋಟಿ ನಮಸ್ಕಾರ ಮಾಡಿದರು. ಪ್ರಪಂಚದಲ್ಲಿ ಅತ್ಯಂತ ಬೆಲೆಯುಳ್ಳ ಕ್ಯಾಮರಾಗಳು ಕೂಡ ಪರಿಮಿತಿಯನ್ನು ಹೊಂದಿರುತ್ತವೆ. ಆದರೆ ಕಣ್ಣುಗಳು ಪ್ರತಿ ದೃಶ್ಯವನ್ನು ಸಾವಿರಾರು ಮೆಗಾ ಪಿಕ್ಸೆಲ್ಗಳ ಮೌಲ್ಯದಲ್ಲಿ ಸಂಗ್ರಹಿಸುತ್ತಿದೆ. ನಾವು ಕಣ್ಣಿನಲ್ಲಿ ಎಷ್ಟು
360 ಡಿಗ್ರಿ ನೋಡಿದರೂ ಅದು ಕಡಿಮೆ. ಅದಕ್ಕಿಂತ ಹೆಚ್ಚಾಗಿ ಅತಿ ದೂರದಲ್ಲಿರುವ, ಅತಿ ಹತ್ತಿರದಲ್ಲಿರುವ ಹಾಗೂ ಯಾವುದೇ ರೀತಿಯ ಒಂದು ಲೆನ್ಸ್ ಬಳಸದೆ ನಾವು ನಮ್ಮ ಕಣ್ಣುಗಳನ್ನು ಉಪಯೋಗಿಸುತ್ತೇವೆ. ಕಣ್ಣಿನಿಂದ ಸುಂದರವಾದ ದೃಶ್ಯಗಳು ಎಲ್ಲವನ್ನೂ ಅನುಭವ ಪಡುತ್ತೇವೆ. ಕಣ್ಣು ಎಷ್ಟು ಪ್ರಮುಖವಾದ ಅಂಶ. ಆದರೆ ಅದಕ್ಕೆ ಏನಾದರೂ ನಾವು ಲೆನ್ಸ್ ಬಳಸುತ್ತೇವೆ. ಪ್ರಯೋಗಾಲಯದ ಪ್ರತಿರುಚಿಯನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ. ಹೌದು, ನಮ್ಮ ನಾಲಿಗೆ ಯಾವುದೇ ಆಗಲಿ, ಒಗರು, ಹುಳಿ, ಉಪ್ಪು, ಯಾವುದೇ ಒಂದು ವಿಷಯವಾಗಲಿ ಎಲ್ಲವನ್ನೂ ನಮ್ಮ ನಾಲಿಗೆ ಅದು ರುಚಿ ಯಾವ ರೀತಿ ಇದೆ ಎಂದು ಹೇಳುತ್ತೆ. ಯಾವ ರೀತಿ ಹೇಳುತ್ತೆ? ಆ ನಾಲಿಗೆಯಲ್ಲಿರುವ ಸಾವಿರಾರು ಒಂದು ನರಗಳು ಅದರ ಒಂದು ರುಚಿಯನ್ನು ನಮಗೆ ತೋರಿಸುತ್ತದೆ. ಇಂತಹ ಒಂದು ಅದ್ಭುತವಾದ ನಾಲಿಗೆ ಆ ದೇವರು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಭಗವಂತನಿಗೆ ಶತಕೋಟಿ ನಮಸ್ಕಾರ ಮಾಡಲೇಬೇಕು. ಹಾಗೆಯೇ ಅತ್ಯಂತ ಆಧುನಿಕ ಸೆನ್ಸರ್ಗಳು ಕೂಡ ಪರಿಮಿತಿಯನ್ನು ಹೊಂದಿದೆ. ಆದರೆ ಚರ್ಮವು ಪ್ರತಿಯೊಂದು ಚಿಕ್ಕ ಅನುಭೂತಿಯನ್ನು ಗ್ರಹಿಸಬಲ್ಲದು. ಹೌದು, ನಮ್ಮ ಚರ್ಮ ಎಷ್ಟು ಸೂಕ್ಷ್ಮ ನೋಡಿ. ಒಂದು ಇರುವೆ ಏನಾದರೂ ನಮಗೆ ಕಾಲಿನಲ್ಲಿ ಓಡಾಡಿದರೆ ತಕ್ಷಣ ಗೊತ್ತಾಗುತ್ತೆ. ಎಂತಹ ಸೆನ್ಸಾರ್ ನೋಡಿ. ಈ ಸೆನ್ಸಾರ್ಗಳು ಸಹ ಕೆಲವು ಸಾರಿ ಕೆಲಸ ಮಾಡುವುದೇ ಇಲ್ಲ. ಆದರೆ ನಮ್ಮ ಒಂದು ಚರ್ಮ ಎಷ್ಟೊಂದು ಬೇಗ ಅದು ತಿಳಿಸುತ್ತೆ. ಇಲ್ಲಿ ಏನೋ ಇರುವೆ ಓಡಾಡುತ್ತಾ ಇದೆ, ಇಲ್ಲಿ ಕಾಲಿಗೆ ಮುಳ್ಳು ಚುಚ್ಚಿದೆ, ಇಲ್ಲಿ ಏನೋ ಒಂದು ಅನುಭವ ಆಗ್ತಾ ಇದೆ, ಬಿಸಿಲು ಸುಡುವುದು, ಚಳಿ ಆಗುವುದು ಎಲ್ಲವನ್ನು ತಕ್ಷಣ ತಿಳಿಸುತ್ತೆ. ಎಷ್ಟು ಅದ್ಭುತ ಅಲ್ಲವೇ? ಈ ದೇವರು ಕೊಟ್ಟಿರುವ ಕರುಣೆಯೇ ಅಲ್ಲವೇ ನಮಗೆ ಇದು? ಇಂತಹ ಒಂದು ಅದ್ಭುತವಾದ ಮನುಷ್ಯನನ್ನು ಮಾಡಿರುವ ದೇವರಿಗೆ ನಾವು ಶತಕೋಟಿ ನಮಸ್ಕಾರ. ಪರಿಕಾರಗಳು ಪ್ರತಿ ಶಬ್ದವನ್ನು ಉತ್ಪತ್ತಿ ಮಾಡಲು ಸಾಧ್ಯವಿಲ್ಲ. ಆದರೆ ಗಂಟಲು ಸಾವಿರಾರು ಶಬ್ದಗಳನ್ನು ಉತ್ಪತ್ತಿ ಮಾಡಬಲ್ಲವು. ಹೌದು, ಗಂಟಲಿನಲ್ಲಿ ಎಷ್ಟು ಸುಂದರವಾಗಿ ಸಂಗೀತ ಬರುತ್ತೆ, ಶಬ್ದಗಳು ಬರುತ್ತವೆ, ನಾನಾ ರೀತಿಯ ಶಬ್ದಗಳು ಬರುತ್ತೆ. ಯಾವುದೇ ಒಂದು ಬೇರೆ ವಸ್ತುಗಳು ನೀವು ಸಂಗೀತದ ಶಬ್ದ, ಆ ಡೋಲಿನ ಶಬ್ದವೇ ಬರುತ್ತೆ, ವೀಣೆಯ ಶಬ್ದವೇ ಬರುತ್ತೆ. ಅದೇ ರೀತಿ ಯಾವುದೇ ಒಂದು ಕಲೆಯನ್ನು ಉಪಯೋಗಿಸುವ ವಸ್ತುಗಳು ಬರೀ ಕೇವಲ ಆ ಒಂದು ಶಬ್ದ ಮಾತ್ರ ಬರುತ್ತೆ. ಆದರೆ ನಮ್ಮ ಗಂಟಲಿನಲ್ಲಿ ಸಾವಿರಾರು ಶಬ್ದಗಳನ್ನು ನಾವು ಉತ್ಪಾದನೆ ಮಾಡಬಹುದು. ಹಲವು ಸಂಗೀತಗಾರರು ಎಷ್ಟು ಸುಂದರವಾಗಿ ಹಾಡುತ್ತಾರೆ ಅಲ್ಲವೇ? ಅವರು ಎಷ್ಟು ರೀತಿ ರಾಗಗಳನ್ನು ಹಾಡುತ್ತಾರಲ್ಲವೇ? ಇದೆಲ್ಲ ದೇವರು ಕೊಟ್ಟಿರೋ ಒಂದು ವರವೇ ನಮಗೆ ಅಲ್ಲವೇ? ಆದ್ದರಿಂದ ನಾವು ಭಗವಂತನನ್ನು ನಾವು ಎಷ್ಟು ನಮಸ್ಕಾರ ಮಾಡಿದರು, ಎಷ್ಟು ಪೂಜೆ ಪರಿಕಾರಗಳು ಕೂಡ ಶಬ್ದಗಳನ್ನು ಸಂಪೂರ್ಣವಾಗಿ ಡಿಕೋಡ್ ಮಾಡಲು ಸಾಧ್ಯವಿಲ್ಲ. ಆದರೆ ಕಿವಿಗಳು ಪ್ರತಿ ಶಬ್ದವನ್ನು ಅರ್ಥ ಮಾಡಿಕೊಂಡು ಅವುಗಳ ಅರ್ಥವನ್ನು ಸಂಗ್ರಹಿಸುತ್ತಿದೆ. ಹೌದು, ಕಿವಿಗಳು ನೋಡಿ ಎಷ್ಟು ಯಾವುದೇ ಶಬ್ದ ಬರಲಿ, ಅದು ಯಾವ ಶಬ್ದ, ಯಾವ ರೀತಿಯ ಶಬ್ದ. ಒಂದು ಹಸು ಕೂಗಿದರೆ ಇದು ಅಮ್ಮ ಎಂದರೆ ಇದು ಹಸುವಿನ ಒಂದು ಕೂಗು. ಯಾವುದೋ ಒಂದು ಮಗು ಅತ್ತರೆ ಇದು ಮಗುವಿನ ಒಂದು ಅಳುವ ಶಬ್ದ. ಯಾರೋ ಕೂಗಾಡಿಕೊಂಡರೆ ಇವರು ಜಗಳ ಆಡುತ್ತಿದ್ದಾರೆ ಎಂದು ಹೇಳುತ್ತೆ ಆ ಶಬ್ದ. ಇಂತಹ ಅನೇಕ ಶಬ್ದಗಳು ನಮ್ಮ ಕಿವಿಗೆ ಹೋಗಿ ನಮ್ಮ ಒಂದು ಮೆದುಳಿನಲ್ಲಿ ಈ ಯಾವ ಶಬ್ದ ಎಂದು ಅದು ತಕ್ಷಣ ಹೇಳುತ್ತೆ. ಇಂತಹ ಅದ್ಭುತವಾದ ಈ ಡಿಕೋಡ್ ಮಾಡುವ ಶಬ್ದಗಳು ಕಿವಿಯಿಂದ ಬರುತ್ತೆ. ಇದು ಒಂದು ಅದ್ಭುತ ದೇವರು ನಮಗೆ ದಯಪಾಲಿಸಿರುವುದು. ಹಾಗೂ ಪ್ರಕೃತಿ ಭಗವಂತ ನಮಗೆ ಕೊಟ್ಟಿರುವ ಅಮೂಲ್ಯವಾದ ಶರೀರದ ಅಂಗಾಂಗಗಳನ್ನು ಜೀವನ ಪೂರ್ತಿ ಕೃತಜ್ಞತೆಯೊಂದಿಗೆ ಇದ್ದು ಕಾಪಾಡಿಕೊಳ್ಳುವುದು ಮಾನವ ಜನಾಂಗದ ಕರ್ತವ್ಯ. ಆದ್ದರಿಂದ ನಾವು ಆ ಮಹಾದೇವಾದಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಇಂತಹ ಅದ್ಭುತ ಅಲ್ಲವೇ? ಇಂತಹ ಎಷ್ಟೋ ವಿಷಯಗಳು ನಮಗೆ ಗೊತ್ತೇ ಇರುವುದಿಲ್ಲ. ದೇವರು ನಮಗೇನು ಮಾಡಿದ್ದಾನೆ, ಬರೀ ಕಷ್ಟ ಕೊಟ್ಟಿದ್ದಾನೆ ಎಂದು ಹೇಳಿಕೊಳ್ಳುತ್ತಾರೆ. ಸುಖ ಬಂದಾಗ ದೇವರನ್ನು ನೆನೆಸುವುದೇ ಇಲ್ಲ. ಆದ್ದರಿಂದ ನಾವು ಸುಖ ಬರಲಿ ಕಷ್ಟ ಬರಲಿ ಆ ದೇವರನ್ನು ನೆನೆಸಬೇಕು. ಹಾಗೂ ಚಾಣಕ್ಯ ನೀತಿಯಲ್ಲಿ ಹೇಳಿರುವ ಅಂಶಗಳನ್ನು ಗಮನಿಸಿಕೊಂಡು ಬದುಕಿದರೆ ನಾವು ಜೀವನವನ್ನು ಚೆನ್ನಾಗಿ ಬದುಕಿಸಬಹುದು. ಹಾಗೂ ನಮ್ಮ ಜೀವನವು ಚೆನ್ನಾಗಿ ಇರಬೇಕಾದರೆ ಈ ರೀತಿ ನಾವು ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ಸಾಗಿಸಬಹುದು. ಇದು ಬದುಕುವ ದಾರಿಗೆ ತೋರಿಸುವ ದಾರಿದೀಪ. ದೇವರನ್ನು ಪ್ರಾರ್ಥಿಸುತ್ತಾ ಈ ದಾರಿದೀಪದಲ್ಲಿ ನಡೆದರೆ ಮನುಷ್ಯನ ಜೀವನ ಸುಖಮಯವಾಗಿರುತ್ತೆ ಎಂದು
ತಮಗೆ ತಿಳಿಸುತ್ತೇನೆ. ಈ ಅಂಶಗಳು ನಿಮಗೆ ಒಳ್ಳೆಯ ರೀತಿಯಲ್ಲಿ ತಿಳಿದಿರಬಹುದು ಎಂದು ನನ್ನ ಒಂದು ನೋಡಿದ್ರಲ್ಲ ಸ್ನೇಹಿತರೆ. ಜೀವನದಲ್ಲಿ ಒಳ್ಳೆಯ ರೀತಿ ಬದುಕಬೇಕಾದರೆ ಚಾಣಕ್ಯನು ಹೇಳಿರುವ ಕೆಲವು ಅಂಶಗಳನ್ನು ನಾವು ಪಾಲಿಸಿದರೆ ನಮ್ಮ ಜೀವನವು, ನಮ್ಮ ಬದುಕು ಸುಗಮವಾಗಿ ಇರುತ್ತೆ. ಹಾಗೂ ಭಗವಂತನು ನಮಗೆ ಜೀವನದಲ್ಲಿ ಬದುಕುವ ಈ ಕೆಲವು ಅಂಶಗಳು ಹಾಗೂ ಭಗವಂತನ ನಮಗೆ ನೀಡಿರುವ ಒಂದು ಮಹಾಪ್ರಸಾದ. ಇಂತಹ ದೇಹವನ್ನು ಕೊಟ್ಟಿರುವ ಆ ಭಗವಂತನಿಗೆ ನಾವು ಚಿರಋಣಿಯಾಗಿರಬೇಕು. ಹಾಗೂ ನನ್ನ ಈ ಸತ್ಯಪ್ರಿಯ KGL 621 ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಆಪ್ತರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಗೆಳೆಯರಿಗೂ ಸಹ ನನ್ನ ಈ ವಿಡಿಯೋ ಕಳಿಸಿ. ಇಂತಹ ಉತ್ತಮವಾದ ಒಂದು ವಿಡಿಯೋಗಳನ್ನು ನಾನು ಹಾಕುತ್ತಲೇ ಇರುತ್ತೇನೆ. ನನಗೆ ಸಬ್ಸ್ಕ್ರೈಬ್ ಮಾಡಿರುವ, ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಹಾಗೂ ನನ್ನ ಸತ್ಯಪ್ರಿಯ KGL 621 ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೆಂದು ಮತ್ತೊಮ್ಮೆ ಇರುತ್ತೇನೆ. ಎಲ್ಲರಿಗೂ